4th ಸೀಸನಲ್ಲಿ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ಚೇತನ್ ಅವ್ರಿಗಿಂತ ಜಾಸ್ತಿ ನನಗಿದೆ ಅಂತ ಅನ್ನಿಸ್ತಾ ಇದೆ. 4th ಸೀಸನ್ ಶುರುವಾಗ್ತಿದೆ ಸರ್, ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಪವರ್ ಸ್ಟಾರ್ ಹೆಸರಿನಲ್ಲಿ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಈ ಅಪ್ಪು ಕಪ್ ಸೀಸನ್ 4ಗೆ ಇದರ ಕೇಂದ್ರ ಬಿಂದು ನನ್ನ ಆತ್ಮೀಯ ಸ್ನೇಹಿತ ಶ್ರೀಯುತ ಚೇತನ್ ಸೂರ್ಯರವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮೊದಲನೇ ಬಾರಿಗೆ ಈ ಅಪ್ಪು ಕಪ್ಪು ಶುರುವಾಗುವ ಸಂದರ್ಭದಲ್ಲಿ ಚೇತನ್ ಮತ್ತು ಅವರ ತಂಡದವರು ನನ್ನ ಕಚೇರಿಗೆ ಬಂದು, ಸರ್ ಒಂದು ಅಪ್ಪು ಕಪ್ಪು ಪ್ರತಿಭೆ ರಿಪ್ಲಿಕಾ ಒಂದು ತಾವು ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಂಡ್ರು. ನಾನು ಯಾವುದೋ ಮೆಟಲಲ್ಲಿ ಮಾಡಿದ್ರೆ ಅದು ಸರಿ ಅನ್ಸಲ್ಲ, ರಿಯಲ್ ಸ್ಟಾರ್ ಅವರು ನಿಜ ಜೀವನದಲ್ಲಿ ಬಹಳ ಯುವಕರಿಗೆ ಸ್ಫೂರ್ತಿಯಾಗಿ ಅವರ ಒಂದು ಬದುಕು ಅರ್ಥಗತವಾಗಿ ಯಾವ ಥರ ಅವರು ಬದುಕನ್ನು ಕಟ್ಟಿಕೊಂಡಿದ್ರು ಆ ರೀತಿಯಲ್ಲಿ ಇವತ್ತಿನ ಯುವಕರು ಅದನ್ನ ಅವರ ಆದರ್ಶಗಳನ್ನು ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡ್ತಾ ಇದ್ದೀವಿ. ಅದರಿಂದ ಆ ರಿಯಲ್ ಸ್ಟಾರ್ ಪ್ರತಿಭೆ ಮಾಡುವಾಗ ಪ್ರೆಷಿಯಸ್ ಮೆಟಲೇ ಮಾಡಬೇಕು, ಯಾವುದೋ ಒಂದು ಮೆಟಲ್ ಮಾಡಿಕೊಟ್ರೆ ಅದು ಸೂಕ್ತ ಅಲ್ಲ ಅಂತೇಳಿ ಅದನ್ನು ನಾನು ಸಿಲ್ವರಲ್ಲೇ ಮಾಡಿಕೊಡ್ತೀನಿ, ನಂದೇ ಇರಲಿ ಅಪ್ಪ ಅಂತ ಹೇಳಿ ಅವತ್ತು ಚೇತನ್ ಸೂರ್ಯ ಹೇಳಿ ಅದನ್ನು ಅವತ್ತು 3 ತಿಂಗಳ ಕಾಲ ಅವರ ಪ್ರತಿಭೆ ಸೇಮ್ ಬರಲೇಬೇಕು ಅಂತೇಳಿ 2 ಬಾರಿ ಮೆಲ್ಟ್ ಮಾಡಿ ಅದನ್ನು ಆ ಪ್ರತಿಭೆನ ಮಾಡಿ ಅದು ರೊಟೇಟಿಂಗ್ ಕಪ್ ಆಗಿ ಇವತ್ತು ಎಲ್ಲ ಕಡೆ ಹೋಗಿ ಬರ್ತಾ ಇದೆ. ಬಹುಶಃ ಅದು 3 ವರ್ಷ ಆಗಿದೆ. ಇವಾಗ 4ನೇ ಸೆಷನ್ 4ನೇ ವರ್ಷಕ್ಕೆ ನಾವೆಲ್ಲ ಕೂಡ ಇಲ್ಲಿ ಸೇರಿದ್ದೀವಿ. ನಿಜವಾಗ್ಲೂ ಕೂಡ ಚೇತನ್ ಅವರ ತಂಡ ಎಲ್ಲ ರೀತಿಯಲ್ಲಿ ಒಂದು ಕಾನೂನನ್ನ ನ್ಯಾಯಬದ್ಧವಾಗಿ ಈ ಒಂದು ಆಟ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಈ 4ನೇ ಸೆಷನ್ ಅಲ್ಲಿ ಕೂಡ ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. 3ನೇ ಸೆಷನ್ ಅನ್ನ ಗೋವಾದಲ್ಲಿ ಮಾಡಿದ್ವಿ. ಅಲ್ಲಿ ಕೂಡ ಹೋಗಿ ಎಲ್ಲ ಆಟಗಾರರಿಗೂ ಕೂಡ ನಾನು ಪ್ರೋತ್ಸಾಹವನ್ನು ಕೊಟ್ಟಿದ್ದೆ. ಅದೇ ರೀತಿಯಲ್ಲಿ ಈ 4ನೇ ಸೆಷನ್ ಅಲ್ಲಿ ಕೂಡ ಆಟ ಅಂದಮೇಲೆ ಸೋಲು ಗೆಲುವು ಸಹಜ. ಅದರಿಂದ ಎಲ್ಲ ಆಟಗಾರರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಈ ಟೀಮ್ನ ಕ್ಯಾಪ್ಟನ್ಗೆ, ಟೀಮ್ನ ಮಾಲೀಕರಿಗೆ, ಟೀಮ್ನ ಆಟಗಾರರಿಗೆ ಎಲ್ರಿಗೂ ಶುಭವಾಗಲಿ. ಅಪ್ಪು ಅವರ ಹೆಸರಲ್ಲಿ ನಡೆಯುವಂತ ಈ ಆಟ ನಿಜವಾಗ್ಲೂ ಅದು ಒಳ್ಳೆ ರೀತಿಯಲ್ಲಿ ಮೂಡಿ ಬರ್ತಾ ಇದೆ. ಅದಕ್ಕೆ ಮೂಲ ಕಾರಣ ಶ್ರೀಮತಿ ಅಶ್ವಿನಿ ಪುನೀತ್ ಅವರು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ PRK ಸಂಸ್ಥೆ ಎಲ್ಲ ರೀತಿಯಲ್ಲಿ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇದು ಇಷ್ಟು ದೊಡ್ಡದಾಗಿ ನಾವು ಅನ್ಕೊಂಡ್ವಿ. ಕರ್ನಾಟಕ ರಾಜ್ಯ ಮಟ್ಟ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಇದು ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಚೇತನ್ ಅವರ ಜೊತೆಯಲ್ಲಿ ಮಾತನಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಅದು ಎಲ್ಲ ರೀತಿಯಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಆಗುವಂತ ಈ ಕಾರ್ಯಕ್ರಮ ಆಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಏನೇ ಕಾರ್ಯಕ್ರಮ ಮಾಡಿದ್ರು ಎಲ್ಲರೂ ಬಯಸೋದು ಇನ್ಕಮ್. ಎಲ್ಲಿ ಇನ್ಕಮ್ ಇರುತ್ತೋ ಅಲ್ಲಿ ಮಾತ್ರ ವೆಲ್ಕಮ್ ಇರುತ್ತೆ. ಎಲ್ಲ ಇದ್ರೆ ಹೌ ಆರ್ ಯು ಅಂತೀವಿ, ಏನು ಇಲ್ಲ ಅಂದ್ರೆ ಹೂ ಆರ್ ಯು ಅಂತೀವಿ. ಇಷ್ಟೇ ಸಮಾಜ ಮಾಡುವಂತ ಕೆಲಸ. ಅಂಥದ್ರಲ್ಲಿ ಚೇತನ್ ಸೂರ್ಯ ಯಾವುದೇ ಇನ್ಕಮ್ ಅನ್ನ ಬಯಸದೆ ಅಪ್ಪು ಅವರ ಹೆಸರಲ್ಲಿ ಈ ಒಂದು ಅಪ್ಪು ಕಪ್ಪನ್ನ ಏನು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ.
ಅವರ ತಂಡದವರು ಕೂಡ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ, ಏನೇ ಮಾಡಲಿ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಅಂತ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ನಾವೆಲ್ಲರೂ ಕೂಡ ಸೇರಿ ಉಳಿಸಿ ಬೆಳೆಸೋಣ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ನಾನು ಚೇತನ್ ಸೂರ್ಯಾದವರಿಗೆ ಸಹಕಾರವನ್ನು ಕೊಡ್ತೀನಿ, ನಿಮ್ಮ ಜೊತೆಲಿ ನಿಲ್ತೀನಿ ಅಂತೇಳಿ ಮತ್ತೊಮ್ಮೆ ಆಲ್ ದಿ ವೆರಿ ಬೆಸ್ಟ್ ಫಾರ್ ಅಪ್ಪು ಕಪ್ ಸೆಷನ್ 4. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿ ಸರ್, ದಯವಿಟ್ಟು ಇಲ್ಲೇ ಇರಬೇಕು, ಯಾಕಂತ ಹೇಳಿದ್ರೆ ಸ್ವಲ್ಪ ಹೊತ್ತಿನಲ್ಲೇ ಆಕ್ಷನ್ ಶುರು ಆಗೋದ್ರಿಂದಾಗಿ ಲಾಸ್ಟ್ ಟೈಮ್ ವಿನ್ನರ್ಸ್ ರನ್ನರ್ಸ್ ಈಗ ಒಟ್ಟು 10 ತಂಡ ಇರೋದ್ರಿಂದಾಗಿ ಮೊದಲ 5 ತಂಡಗಳಿಗೆ ನೀವು ಪೆಡಲ್ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್. ಓಕೆ, ಆಕ್ಷನ್ ಬುಕ್ಲೆಟ್ ಕೂಡ ಕೊಡ್ತಾ ಇದ್ದಾರೆ ಪ್ಯಾಡಲ್ ಜೊತೆಗೆ. ಡಿಫೆಂಡಿಂಗ್ ಚಾಂಪಿಯನ್ಸ್ಗೂ ಚಪ್ಪಾಳೆ ಬರಲಿಲ್ಲ ಅಂದರೆ ಸ್ವಲ್ಪ ಕಷ್ಟ. ಓಕೆ, ಇರಿ ರವಿ ಸರ್. ಹಾಂ, ಮನು ಸರ್ ಹೇಳಿದ್ಮೇಲೆ ನಾವು ಅಲ್ಲಾಡಂಗಿಲ್ಲ. ಹಾಂ, ಚೇತನ್ ಅವ್ರು ಬರಬೇಕಂತ. ಎಕ್ಸೈಟ್ಮೆಂಟ್ ಹೇಗಿದೆ? ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದು 4th ಸೀಸನ್. ಫಸ್ಟ್ ಟೈಮ್ ನಾನು ಬಂದಿರೋದು. 3 ಸೀಸನಲ್ಲಿ ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ. ತುಂಬ ಖುಷಿಯಾಗುತ್ತೆ. ಯಾಕೆ ಅಂದರೆ ಅಪ್ಪು ಹಬ್ಬವನ್ನು ನಿರಂತರವಾಗಿ ಆಚರಣೆ ಮಾಡ್ಕೊಂಡು ಬರ್ತಿರೋದು ನಮ್ಮ ಚೇತು. ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಅಪ್ಪುನ ನಾವು ಯಾವತ್ತೂ ಮರ್ತಿಲ್ಲ, ಮರೆಯೋದು ಇಲ್ಲ, ಅವರೆಲ್ಲೂ ಹೋಗಿಲ್ಲ. ಈ ಥರ ಆಚರಣೆಗಳ ಮೂಲಕ ಇದೊಂದು ಈ ಆಟದಲ್ಲಾಗಲಿ ಅಥವಾ ಬೇರೆ ಅವರನ್ನು ನೆನಪು ಮಾಡಿಕೊಳ್ಳುವಂಥ ಸಂಭ್ರಮದಲ್ಲಾಗಲಿ ಅವರನ್ನು ನಾವು ಜೊತೆಲೇ ಇಟ್ಕೊಂಡಿದ್ದೀವಿ ಅನ್ನೋದಕ್ಕೆ ಈ ಥರದ ಹಬ್ಬಗಳೇ ಸಾಕ್ಷಿ. ಇದು ಆಟ ಅಂತ ಹೇಳಲ್ಲ, ಇದು ಹಬ್ಬ ಅಂತಲೇ ಹೇಳ್ತೀನಿ. ಸೊ ಹಾಗಾಗಿ ಇಲ್ಲಿರುವಂಥ ಎಲ್ಲರಿಗೂ, ಎಲ್ಲ ಟೀಮ್ಗೂ ನನ್ನ ಕಡೆಯಿಂದ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಮತ್ತು ಹೇಳೋದು ಮರ್ತಿದ್ದೆ, ಎಲ್ಲ ಹೇಳೋದು ಸಾಮಾನ್ಯ, ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ. ಬಟ್ ನಾನು ಹೇಳ್ತಿದ್ದೀನಿ, ಈ ಸಲನೂ ಕಪ್ ನಮ್ಮದೇ. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಅರ್ಜುನ್ ಸರ್, ಈ 3 ಸೀಸನ್ಗಳಲ್ಲಿ ನಿಮ್ಮ ಜರ್ನಿ ಕೂಡ ತುಂಬ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಐಕಾನ್ಸ್ ಆಗಿದ್ರಿ, ಒಂದೊಂದು ಸ್ಟೆಪ್ ಆಗಿ ಇದೀಗ ಕ್ಯಾಪ್ಟನ್ ಆಗಿದ್ದೀರಾ. ಸೊ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡಬೇಕು ಅಂತಿದ್ದೀರಾ? ಎಲ್ರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಚೇತು. ನನ್ನ ಈ ಸತಿ ನಂಗೆ ಪ್ರಮೋಷನ್ ಸಿಕ್ಕಿದೆ. 3 ಸೀಸನ್ ಆಡಿದ್ದೆ. ಫಸ್ಟ್ ಸೀಸನ್ ಪ್ಲೇಯರ್ ಇದ್ದೆ, ಆಮೇಲೆ ಐಕಾನ್ ಆದೆ, ಮತ್ತೆ ಪ್ಲೇಯರ್ ಆದೆ. ಸೊ ಈ ಸತಿ ಕ್ಯಾಪ್ಟನ್ ಆಗಿ ನನ್ನ ತೊಗೊಂಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಪರಿತೋಷ್ ಅವರಿಗೆ ನನ್ನ ಈ ಸತಿ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದಕ್ಕೆ. ಇನ್ನು ನಾನೇನು ಹೇಳೋದಕ್ಕೇನಿಲ್ಲ, ಇನ್ನು ಕೋರ್ಟ್ ಇದೆ, ಅಲ್ಲೇ ನಾವು ತೋರಿಸ್ತೀವಿ ಏನು ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಪರಿತೋಷ್ ಸರ್, ವೇಟಿಲಿ ಮಾತ್ರ ಎಲ್ಲೂ ಎರಡಲ್ಲಿ ಮಾತಾಡಬೇಕು. ಅಪ್ಪು ಕಪ್ ಸೀಸನ್ 4 ಮಾತಾಡೋಕ್ಕಿಂತ ಮುಂಚೆ ಅಪ್ಪು ಕಪ್ ಸೀಸನ್ 3 ಅಲ್ಲಿ ದ ಸೇಮ್ ಟೈಮ್ ಆಕ್ಷನ್ ಟೈಮಲ್ಲೇ ದಿಲೀಪ್ ರಾಜ್ ಸರ್ ಆ್ಯಕ್ಚುಲಿ ಬಿಕೇಮ್ ವೆರಿ ಕ್ಲೋಸ್ ಟು ಮೀ ಆ್ಯಂಡ್ ವಿ ರಿಯಲಿ ಮಿಸ್ ದಿಲೀಪ್ ರಾಜ್ ಸರ್. ಬಾಂಧವ್ಯ ಸ್ಟಾರ್ಟ್ ಆಗಿದ್ದೆ ಅಪ್ಪು ಕಪ್ ಆಕ್ಷನ್ 3 ಅಲ್ಲಿ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಅಪ್ಪು ಕಪ್ ಸೀಸನ್ 4 ಬಗ್ಗೆ ಮಾತಾಡಿದಾಗ ಲಾಸ್ಟ್ ಟೈಮ್ ಗೆದ್ದಿದ್ದೀವಿ. ವಿಲ್ ಟ್ರೈ ಆರ್ ಬೆಸ್ಟ್ ಆ್ಯಂಡ್ ಆಲ್ ದ ಬೆಸ್ಟ್ ಆಲ್ ದ ಟೀಮ್ಸ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಗಿಡಗಳನ್ನು ನೀಡೋದ್ರ ಮೂಲಕ ನಮ್ಮ ಬಿಂದಾಸ್ ರಾಯಲ್ ಚಾಲೆಂಜರ್ಸ್ಗೆ ಈ ಆಕ್ಷನ್ಗೆ ವೆರಿ ಆಲ್ ದ ಬೆಸ್ಟ್ ಅನ್ನು ಹೇಳ್ತಾ ಇದ್ದೀವಿ. ನಿಮಗೆ ಬೇಕಿರುವಂತಹ ತಂಡ ನಿಮಗೆ ಸಿಗಲಿ. ಆಲ್ ದ ಬೆಸ್ಟ್ ಟು ಬಿಂದಾಸ್ ರಾಯಲ್ ಚಾಲೆಂಜರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.